ಹೆಸರು ಗಣೇಶ್ ಗೌಡ್ರು ಅಂತ, ಸುವರ್ಣ ಕರ್ನಾಟಕ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು, ಹಾಗೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಜನಸೇವಾ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ಕೂಡ ನಾನೇ. ಎರಡು ಸಂಸ್ಥೆಗೂ ಅಧ್ಯಕ್ಷರು ನಾನೇ. ಏನು ನಮ್ಮ ಶಿವಕುಮಾರ್ ಅವರು ಒಂದು ಅವಾರ್ಡ್ ಫಂಕ್ಷನ್ ಮಾಡ್ತಾ ಇದ್ದಾರೆ ನಮ್ಮ ಸಂಸ್ಥೆ ಅಡಿ ಒಳಗಡೆ, ಒಂದು ಬಿಸ್ನೆಸ್ ಸಂಬಂಧಪಟ್ಟು. ಹಾಗಾಗಿ ಇದರಲ್ಲಿ ಹಲವಾರು ಉಪಯೋಗಗಳಿದೆ, ಅದನ್ನ ಅವರೇ ಕೂಡ ಮಾತಾಡ್ತಾರೆ. ನಾನು ಕೆಲವು ಸಂಸ್ಥೆ ಬಗ್ಗೆ ಮಾತಾಡ್ತೀನಿ. ಸೊ ಈ ಸಾಂಗ್ನ ಬಂದು ನಾನು ಕೇಳಿದಾಗ ನನಗೆ ತುಂಬ ಖುಷಿ ಆಯಿತು. ಸೊ ಹಾಗಾಗಿ ಪ್ರತಿಯೊಬ್ಬರು ಕೇಳಬೇಕು ಈ ಸಾಂಗ್ ಹೇಗಿದೆ ಅಂದ್ಬಿಟ್ಟು ನೀವು ಸಹ ಕೇಳಿ ನಮ್ಗೆ ಅದರ ಎಕ್ಸ್ಪೀರಿಯನ್ಸ್ ನೀವು ತಿಳಿಸ್ಬೇಕು. ಸೊ ಎಲ್ಲಾನು ನಾನು ಇಲ್ಲೇ ಹೇಳಿದ್ದೀನಿ ಅಂದರೆ ನೀವು ಸಾಂಗ್ನ ಕೇಳಲ್ಲ. ಸೊ ಫಸ್ಟ್ ಅದನ್ನು ಕೇಳಿ ನೋಡಿದಾದ್ಮೇಲೆ ನಿಮ್ಮ ಎಕ್ಸ್ಪೀರಿಯನ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಮ್ಯಾಮ್ ಅದು ಒಪ್ಕೊಳ್ಳೋಕೆ ಕಾರಣ ಏನು ಇಷ್ಟ ಆಯ್ತು? ಅಂದರೆ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ ಮ್ಯಾಮ್. ನಾನು ಇವಾಗ ಇಲ್ಲೇ ರಿವೀಲ್ ಮಾಡಿದ್ದೀನಿ ಅಂದರೆ ಸೊ ಅದನ್ನ ನೋಡಬೇಕು ಅನ್ನೋ ಒಂದು ಕುತೂಹಲ ಇರಲ್ಲ. ಸೊ ಹಂಗಾಗಿ ನೀವು ನೋಡಲಿ ಅನ್ನೋದು ಅಷ್ಟೇ ನಮ್ಮ ಒಂದು ಆಶಯ. ನಿಶಿತಾ, ನಾನು ಬೇಸಿಕಲಿ ಆರ್ಕಿಟೆಕ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಸರ್ ಬಂದು ಕೇಳಿದಾಗ ನನಗೆ ಸಾಂಗ್ ಕೇಳಿಸಿದ್ರು. ಫಸ್ಟ್ ಸಾಂಗ್ ಕೇಳಿಸಿದಾಗ ಚೆನ್ನಾಗಿದೆ ಅಂತ ಅನ್ನಿಸ್ತು. ಆಮೇಲೆ ಅವ್ರ ಥೀಮ್ ಹೇಳಿದಾಗ ಓಕೆ ಮಾಡ್ಬೋದು, ತುಂಬ ಚೆನ್ನಾಗಿದೆ. ಇವಾಗಿನ ಜನ್ರೇಷನಲ್ಲಿ ಆ ಥರ ಯಾವ ಸಾಂಗ್ಸ್ಗಳು ಬರ್ತಿಲ್ಲ, ಸೊ ವರ್ಕ್ ಆಗುತ್ತೆ ಅಂತ ಅನ್ನಿಸ್ತು. ಒಳ್ಳೆ ಪ್ಲ್ಯಾಟ್ಫಾರ್ಮ್ ಇದೆ. ಈಗ ಆಲ್ಮೋಸ್ಟ್ ಇಂಟ್ರೊಡ್ಯೂಸ್ ಆಗ್ತಿದ್ದೀರಾ ಸರ್, ಎಷ್ಟು ಖುಷಿ ಇದೆ? ತುಂಬ ಖುಷಿ ಆಗ್ತಿದೆ. ಫಸ್ಟ್ ಆಪರ್ಚುನಿಟಿ ಸಿಗೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲರಿಗೂ. ಅದರಲ್ಲೂ ಇಂಥ ಒಳ್ಳೆ ಆಪರ್ಚುನಿಟಿ ಕ್ರಿಯೇಟ್ ಮಾಡ್ಕೊಟ್ಟಿದೆ. ಥ್ಯಾಂಕ್ ಯು ಸರ್. ಈಗ ಫ್ಯೂಚರಲ್ಲಿ ಸರ್ ಏನಾದ್ರು ಸಿನಿಮಾ ಎಲ್ಲ ನಾವು ನೋಡ್ತೀವಿ, ಆ ಅವಾರ್ಡು ಈ ಅವಾರ್ಡ್ ಎಲ್ಲ ಕೊಡ್ತಾ ಇರ್ತಾರೆ. ಸೊ ಅದೇ ಕಾನ್ಸೆಪ್ಟ್ ಇಟ್ಕೊಂಡು ಇವಾಗ ಬಿಸ್ನೆಸ್ ಮಾಡೋರಿಗೆ ಕೊಡ್ತಿದ್ದಾರೆ, ಇಲ್ಲ ಅಂತಿಲ್ಲ. ನಾನು ಡಿಫ್ರೆಂಟಾಗಿ ಏನಾದ್ರು ಮಾಡೋಣ ಅಂತ ಅಂದಾಗ ಈ ಥೀಮ್ ಬಂತು. ಸೊ ಒಂದು ಗುರುತಿಸಿ ಮಾಡಿದ್ರೆ ಅವ್ರಿಗೊಂದು ಮೋಟಿವೇಶನ್ ಸಿಗ್ತದೆ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಇದು ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಏನು ಸರ್ ನಿಮ್ಮ ಪ್ಲಾನ್? ಇಲ್ಲ, ಇದನ್ನು ದೊಡ್ಡ ಮಟ್ಟದಲ್ಲಿ ಯಾರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ಅವ್ರಿಗೆ ಪ್ರೋತ್ಸಾಹ ಮಾಡಬೇಕು, ಅಂದರೆ ಒಂದು ಪ್ಲಾಟ್ಫಾರ್ಮ್ ಮಾಡ್ಕೊಡ್ಬೇಕು. ಎಲ್ಲರನ್ನೂ ಎಲ್ಲ ಬಿಸ್ನೆಸ್ ಮ್ಯಾನ್ಗಳನ್ನೂ ಒಂದೇ ವೇದಿಕೆಯಲ್ಲಿ ನಾನು ನಿಲ್ಲಿಸ್ಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ. ಸೊ ಅದನ್ನು ಮುಂದಿನ ದಿನಗಳು ಮಾಡ್ತೀನಿ. ಇದು 101 ಕ್ಯಾಟಗರಿ ಪ್ಲಾನ್ ಮಾಡಿದ್ದೀನಿ. ಅಂತ ಅಂದರೆ ಹೋಟೆಲ್ ಇಂಡಸ್ಟ್ರಿ ಇರ್ಬೋದು, ಮತ್ತು ಎಂಬ್ರಾಯ್ಡರ್ಸ್ ಇಂಡಸ್ಟ್ರಿ, ಈ ಥರ ಗಾರ್ಮೆಂಟ್ಸ್ ಇಂಡಸ್ಟ್ರಿ ಎಲ್ಲ ಥರನೂ ಪ್ಲಾನ್ ಮಾಡ್ತಾ ಇದ್ದೀನಿ. ನಮಗೆ ಭಾಳ ಮುಖ್ಯ. ಇನ್ನೂ ನಾವು ಬೆಳಿತೀವಿ, ಇನ್ನೂ ನಿಮ್ಮ ಸಹಕಾರ ಇದ್ದರೆ ಇನ್ನೂ ನಾವು ಮುಂದುವರಿಬೇಕು, ಇನ್ನೂ ಹೊಸ ಹೊಸ ಪ್ರಾಡಕ್ಟ್ ಲಾಂಚ್ ಮಾಡಬೇಕಂತ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ನನ್ನ ಹೆಸರು ನಯನ, ನನ್ನ R3V ಎಂಟರ್ಪ್ರೈಸಸ್ ಕಡೆಯಿಂದ. ಸೊ ಬೇಸಿಕಲಿ ನನ್ನ ಬ್ರ್ಯಾಂಡ್ ಬಂದು ಎಂಬ್ರಾಯ್ಡ್ರಿ ಮೆಷಿನ್ಸ್. ಸೊ ಕಂಪ್ಲೀಟ್ಲಿ ನಾವು ವುಮೆನ್ ಆಂಟ್ರಪ್ರಿನರ್ಸ್ನ ಬಿಲ್ಡ್ ಮಾಡೋದಕ್ಕೆ ಫೋಕಸ್ ಮಾಡ್ತಾ ಇರೋದು. ಇವತ್ತು ನಿಮಗೆ ಎಕ್ಸಲೆನ್ಸ್ ಅವಾರ್ಡ್ ಸಿಕ್ಕಿದೆ, ಎಷ್ಟು ಖುಷಿ ಇದೆ ಅದ್ರ ಬಗ್ಗೆ? ಶೋರ್. ಇವತ್ತು ನಮ್ಮ ಪರಿಶ್ರಮಕ್ಕೆ ಒಂದು ಅವಾರ್ಡ್ ಸಿಕ್ಕಿದೆ. ಸೊ ಅದಕ್ಕೆ ನನಗೆ ತುಂಬ ಖುಷಿ ಇದೆ. ಒಂದು ವುಮೆನ್ ಆಂಟ್ರಪ್ರಿನರ್ನ ರೆಕಗ್ನೈಸ್ ಮಾಡಿ ಇಲ್ಲಿ ತನಕ ಕರ್ಕೊಂಡು ಬಂದಿದ್ದಾರೆ. ಸೊ ಐ ಆಮ್ ರಿಯಲಿ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ದ ಟೀಮ್ ನನಗೆ ಈ ಅವಾರ್ಡ್ ಕೊಡ್ತಿರೋದಕ್ಕೆ. ಹೇಗೆ ಸೆಲೆಕ್ಟ್ ಆಯಿತು? ಸೊ ನಮ್ಮದು ಬಿಸ್ನೆಸ್ನ ಅವರು ರೆಕಗ್ನೈಸ್ ಮಾಡಿ ಇಲ್ಲಿ ತನಕ ನಮಗೊಂದು ಅಪ್ರೋಚ್ ಮಾಡಿದ್ರು. ಸೊ ಅದರ ನಂತರ ಅವ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ತಗೊಂಡು, ಸೊ ನನಗೆ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಸಿಗತ್ತೆ ಅಂತ ಅಂದ್ಕೊಂಡು ನಾನು ಇದನ್ನು ಆಯ್ಕೆ ಮಾಡಿದ್ದು. ನಮ್ಮದು ಊರು ಕಾರಿಗ್ನೂರು, ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು. ನಮ್ಮದು ಗಣೇಶ್ ಜಾಗಿರಿ ಅಂತ. ನಾವು ಬೆಲ್ಲದಲ್ಲಿ ಸುಮಾರು 12 ವೆರೈಟಿ ಮತ್ತು ಬೇರೆ ಬೇರೆ ಪ್ರಾಡಕ್ಟನ್ನು ಲಾಂಚ್ ಮಾಡಿದ್ದೀವಿ. ರಾಗಿ ಮಾದಲಿ, ಗೋಧಿ ಮಾದಲಿ, ಸಜ್ಜೆ ಮಾದಲಿ ಆಗಲಿ ಲಾಂಚ್ ಮಾಡಿದ್ದೀವಿ. ನಾವು ಈಗ ಈ ಪ್ರಾಡಕ್ಟಿಂದನೇ ನಾವು ಈಗ ಗಣೇಶ್ ಜಾಗಿರಿಂದನೇ ನಾವು ಈ ಲೆವೆಲ್ಗೆ ಬರೋಕ್ಕೆ ಕಾರಣ. ನಾವು ಸಾವಯವ ಬೆಲ್ಲ, ಅಂದರೆ ಸಾವಯವ ಕಬ್ಬಿಂದ ನಾವು ಸಾವಯವ ಬೆಲ್ಲ ಮಾಡ್ತಾ ಇದ್ದೀವಿ. ಸುಮಾರು 12 ವೆರೈಟಿ ಬೆಲ್ಲ ಮಾಡ್ತಾ ಇದ್ದೀವಿ. ಆಮೇಲೆ ಎಲ್ಲ ವೆರೈಟಿ ಮಾಡ್ತಾ ಇದ್ದೀವಿ. ನೀವು ಇಲ್ಲಿ ಕರೆಸಿ ನಮಗೆ ಏನು ಎಕ್ಸಲೆನ್ಸ್ ಅವಾರ್ಡ್ ಕೊಡ್ತಾ ಇದ್ದೀರಾ.